ನೀವು ರಾತ್ರಿಯಿಂದ ನೋಡ್ತಿರ್ಬೋದು ಬಿಜೆಪಿ ಟ್ವೀಟ್ಸ್ಗಳಾಗಲಿ ಬಿಜೆಪಿ ನಾಯಕರು ಮಾಡ್ತಿರುವಂತ ಟ್ವೀಟ್ಗಳಲ್ಲಿ ನಾನು ಹೇಳ್ತೀನಿ ಒಂದು ಕೋಮಿನ ಜನರು ಇನ್ನೊಂದು ಕೋಮಿನ ಜನರ ಮೇಲೆ ಬೆಂಕಿ ಹಚ್ಚಿರುವಂತ ಆದ್ರೆ SP ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಬೈಟ್ ಕೊಟ್ಟು ಅವರು ಹೇಳಿರೋದು ಈ ಗಲಾಟೆ ನಡೆದ ನಂತರದಲ್ಲಿ ಅಲ್ಲಿಗೆ ಹೋಗಿ ನಾವು ಶಾಂತಿ ಸಂಧಾನ ಮಾಡಿದ್ವಿ ಆದ್ರೆ ಮುಂದೆ ಹೋಗುವಂತ ಸಂದರ್ಭದಲ್ಲಿ ಕಲ್ಲು ಹೊಡೆಯುವಂತ ಪ್ರಯತ್ನ ಆಗಿದೆ ನಾವು ಡಿಸ್ಕಸ್ ಮಾಡಿದ್ವಿ ಅಂತ ಇಲ್ಲಿ ನಾನು ಬೆಳಗ್ಗೆ ಬೆಂಗಳೂರಿನಲ್ಲಿ ನನ್ನ ಮನೆ ಹತ್ರ ಹೊರಡ್ಬೇಕಾದ್ರೆ ಮೀಡಿಯಾದವ್ರು ಬಂದಿದ್ರು ಹೇಳಿದೆ ಇಲ್ಲಿ ಯಾವುದೇ ಒಂದು ಕೋಮಿಗೆ ನಾವು ಪ್ರಾಮುಖ್ಯತೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಸ್ಪಷ್ಟವಾಗಿ ನಾವು ಎಲ್ಲರೂ ಒಂದೇ, ಯಾರಿಗೆ ಡ್ಯಾಮೇಜ್ ಆಗಿದೆ ಅವ್ರಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು, ಅವ್ರಿಗೆ ಒಂದಷ್ಟು ಪರಿಹಾರ ಕೊಡ್ತಕ್ಕಂಥದ್ದು, ಮುಂದೆ ಯಾವುದು ಅನಾಹುತ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಸರ್ಕಾರದ ಇಲಾಖೆಯ ಜಿಲ್ಲಾಡಳಿತದ ನನ್ನ ವೈಯಕ್ತಿಕವಾದಂಥ ಎಲ್ಲ ಜವಾಬ್ದಾರಿ. ಸೊ ಈಗೇನಾಗುತ್ತೆ, ಸೋಷಿಯಲ್ ಮೀಡಿಯಾ ನಿಮ್ಮನ್ನು ಒಂದು ರೀತಿ ನಾವು ರಿಕ್ವೆಸ್ಟ್ ಮಾಡ್ಬೋದು, ಜನರ ಅನಾಹುತ ತಪ್ಪಿಸ್ಲಿಕ್ಕೋಸ್ಕರ ನಿಮ್ಮ ಸಹಕಾರವನ್ನು ಕೋರ್ಬೋದು. ಸೋಷಿಯಲ್ ಮೀಡಿಯಾ ಯಾರ ಕಂಟ್ರೋಲು ಇಲ್ಲ, ಯಾರ ಕೈಯಲ್ಲಿ ಫೋನ್ ಇರುತ್ತೆ, ಯಾರ ಕೈಗೆ ಮೆಸೇಜ್ ಬರುತ್ತೆ, ಅದೆಲ್ಲೆಲ್ಲೋ ಹೋಗ್ತಾ ಇರ್ತದೆ. ಸೊ ಇದು ಸೋಷಿಯಲ್ ಮೀಡಿಯಾದ ಟೈಮ್, ಕೆಲವು ಏನೂ ಮಾಡೋಕ್ಕಾಗಲ್ಲ. ಆದರೂ ಸಹ ಹಂಗಂತೇಳಿ ನಾವು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇದೆ ಅಂತೇಳಿ ನಾವು ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ಸ್ವಲ್ಪ ಅಟ್ಲೀಸ್ಟ್ ವಾಸ್ತವ ಸತ್ಯವನ್ನು, ಈಗ ಪೀಸ್ಫುಲ್ ಆಗಿರ್ತಕ್ಕಂಥ ಸತ್ಯ ಅಲ್ಲ, ಪೀಸ್ಫುಲ್ ಆಗಿದೆ, ನಾಗಮಂಗಲ ಯಥಾಸ್ಥಿತಿಗೆ ಬರ್ತಾ ಇದೆ ಅಂತೇಳಿ ನಿಮ್ಮಲ್ಲಿ ಒಂದು ಮೆಸೇಜ್ ಹೋದಾಗ ಅದು ದೊಡ್ಡ ಒಂದು ಜನರಿಗೆ ಒಂದು ಕಾನ್ಫಿಡೆನ್ಸ್ ಅಕ್ಕಪಕ್ಕದಲ್ಲಿ ಕ್ರಿಯೇಟ್ ಆಗುತ್ತೆ. ಒಂದು ಎರಡದು ಪೊಲಿಟಿಕಲಿ ಬಹುಶಃ ನಾನು ಕುಮಾರಸ್ವಾಮಿಯವರು ಏನೋ ಹೇಳಿದ್ರು ಅಂತ ಕೇಳಿದ್ರು ನಾನು ಬೆಂಗಳೂರಿನಲ್ಲಿ. ನಾನು ಹೇಳಿದೆ, ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಕೇಂದ್ರದಲ್ಲಿ ಅವರು ಮಂತ್ರಿ ಇದ್ದಾರೆ, ರಾಜ್ಯ ಸರ್ಕಾರ ನಮ್ದಿದ್ರೆ, ಕೇಂದ್ರ ಸರ್ಕಾರ ಅವ್ರದ್ದಿದ್ರೆ, ಲೋಕಸಭಾ ಸದಸ್ಯರು ಸ್ಥಳೀಯವಾಗಿರ್ತಕ್ಕಂಥದ್ದು, ನನಗೆ ಎಷ್ಟು ಜವಾಬ್ದಾರಿ ಇದೆಯೋ ಅವ್ರಿಗೂ ಅಷ್ಟೇ ಜವಾಬ್ದಾರಿ ಇದೆ ಅಂತ ನಾನು ಅನ್ಕೋತೀನಿ. ಅವ್ರು ಏನು ಅನ್ಕೋತಾರೆ ಅನ್ನೋದು ಪ್ರಶ್ನೆ ಬೇರೆ. ನಾನು ಅನ್ಕೋತೀನಿ ಎಲ್ರಿಗೂ ಒಂದೇ ಜವಾಬ್ದಾರಿ. ಸಾರ್ವಜನಿಕರ ಹಿತ ಬಂದಾಗ, ಸೊ ಸಾರ್ವಜನಿಕರದ ಪ್ರಾಪರ್ಟಿ ವಿಚಾರ ಬಂದಾಗ, ಅಪೋಸಿಷನಲ್ಲಿರೋರಾಗಲಿ, ರೂಲಿಂಗ್ ಪಾರ್ಟಿಯವರಾಗಲಿ, ಕೇಂದ್ರ ಸರ್ಕಾರದವರಾಗಲಿ, ಎಲ್ಲರೂ ಸಹ ಸೇರಿ ಇದನ್ನು ಪೀಸ್ಫುಲ್ಗೆ ತರ್ತಕ್ಕಂಥದ್ದು ಒಂದು. ಸೊ ಮುಂದೆ ಅನಾಹುತ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ಎರಡನೇದು, ಅವ್ರಿಗೆ ಏನಾದ್ರು ಒಂದಷ್ಟು ಪರಿಹಾರ ಕೊಡ್ತಕ್ಕಂಥದ್ದು. ಈ ಮೂರನ್ನೂ ಜವಾಬ್ದಾರಿಯಿಂದ ಎಲ್ಲರೂ ನಡ್ಕೊಂಡ್ರೆ ಈ ಇನ್ಸಿಡೆಂಟ್ಗಳು ಅಲ್ಲಿ ಸ್ಟಾಪ್ ಆಗುತ್ತೆ, ಮತ್ತೆ ರಿಪೀಟ್ ಆಗಲ್ಲ. ಇಲ್ಲ ಒಂದು ನಿಮಿಷ ಮುಗಿಸ್ಬಿಡ್ತೀವಿ. ಇದನ್ನು ರಾಜಕೀಯವಾಗಿ ನಾವು ಸ್ಟೇಟ್ಮೆಂಟ್ ಮಾಡ್ತೀವಿ ಅಂದರೆ ನಾನು ದೇವರವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ನಾನು ರಾಜಕೀಯವಾಗಿ ಅವ್ರಿಗೆ ಕೌಂಟ್ರ್ ಮಾಡಲಿಕ್ಕೆ, ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಹೋಗಲ್ಲ. ನಾನು ಈ ವಿಷಯನ ರಾಜಕೀಯವಾಗಿ ಬೆಳೆಸ್ಕೊಳ್ಳಿಕ್ಕೆ ಹೋಗಲ್ಲ. ನನಗೆ ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಕ್ರಮ ತಗೊಳ್ಳಿಕ್ಕೆ ನಾನು ಇಲ್ಲೇ SP ಅವರು ಇದ್ದಾರೆ, ಸಂಪೂರ್ಣವಾಗಿ ಅವರಿಗೆ ನೆನ್ನೆ CM ರಾತ್ರಿ 12ವರೆಲ್ಲೂ ಮಾತನಾಡಿದ್ರು, ಗೃಹ ಸಚಿವರು ಮಾತನಾಡಿದ್ದಾರೆ. ಬೆಳಗ್ಗೆ ನಾನು ಬೆಳ್ಳೂರು ತಲುಪ್ತಿದ್ದಂಗೆ CM ಅವರು ಅವರೇ ಫೋನ್ ಮಾಡಿದರು, ಬ್ರೀಫಿಂಗ್ ತಗೋತಾ ಇದ್ರು. DG ಮತ್ತು ಇಂಟೆಲಿಜೆನ್ಸಿ ADGP ಇದ್ದರು. ಸೊ ನನ್ನ ಹತ್ರ ಮಾತನಾಡಿದ್ದಾರೆ. ಎಲ್ಲ ರಿಪೋರ್ಟ್ ತೊಗೊಂಡು ಸಾಯಂಕಾಲ ನಾನು ಬಂದು ಭೇಟಿ ಮಾಡಲಿಕ್ಕೆ ಹೇಳಿದ್ದಾರೆ. ನಾನು CM ಅವ್ರನ್ನ ಭೇಟಿ ಮಾಡ್ತೀನಿ ಇವತ್ತು. ಸೊ ಸರ್ಕಾರ ಬದ್ಧವಾಗಿದೆ, ನಿಯಂತ್ರಣ ಮಾಡ್ತಕ್ಕಂಥದ್ದು ಮತ್ತು ಜನರಿಗೆ ಇನ್ನು ಮುಂದೆ ಇದು ಯಾವುದೇ ಇನ್ಸಿಡೆಂಟ್ ಆಗದಂಗೆ ಇಡೀ ರಾಜ್ಯದಲ್ಲಿ ನಾವು ಇದನ್ನೇ ಮುಖ್ಯವಾಗಿ ಇಟ್ಕೊಂಡು ಇನ್ನೂ ಹೆಚ್ಚಿನ ಎಲ್ಲಿ ಬಂದೋಬಸ್ತ್ ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು ಗಣಪತಿ ಬಿಡ್ತಕ್ಕಂಥವ್ರಿಗಾಗಲಿ ಅಥವಾ ಮುಸ್ಲಿಂ ಬಾಂಧವ್ರಿಗಾಗಲಿ ಎರಡೂ ಮಧ್ಯೆ ಘರ್ಷಣೆ ಬೇಡ. ಎಲ್ಲವೂ ಅಣ್ಣ ತಮ್ಮದಿರಂಗೆ ನೋಡಿ. ಎಷ್ಟೋ ಅಲ್ಲಿ ಹೋದೆ ನಾನು, ಒಬ್ಬ ಮುಸ್ಲಿಮ್ಸ್ ಹುಡುಗ ಹೇಳ್ತಿದ್ದ, ಸೊ ಈಗ ಯಾರೋ ಇನ್ಸಿಡೆಂಟ್ ಮಾಡ್ತಾರಣ್ಣ, ನಮ್ಮ ಆಸ್ತಿ ಹೋಯ್ತು, ನಮ್ಮ ಅಂಗಡಿ ಹೋಯ್ತು, ನಮಗೆ ದುಡ್ಡು ಹೋಯ್ತು. ಇನ್ನೊಬ್ಬ ಸೇಟು ಅಂಗಡಿ, ಅಣ್ಣ ನಾನು ಇದು ಮುಸ್ಲಿಂ ಅಂಗಡಿ, ನನ್ನ 1 ಕೋಟಿ ಮೇಲೆ ಮೆಟೀರಿಯಲ್ ಇತ್ತು, ನಷ್ಟ ಆಗಿದೆ ಅಂತ. ಈ ರೀತಿ ಏನಾಗುತ್ತೆ, ಆ ಕ್ಷಣದಲ್ಲಿ ಇದು ಹಿಂದೂದ, ಇದು ಮುಸ್ಲಿಮ್ದ, ಮುಸ್ಲಿಮ್ಸ್ ಹಿಂದೂ ಹೊಡಿತಾರೆ, ಹಿಂದೂ ಮುಸ್ಲಿಂ ಹೊಡಿತಾರೆ ಅನ್ನೋದಲ್ಲ. ಬಟ್ ಡ್ಯಾಮೇಜ್ ಆಗಿ ಅನಾಹುತ ಆಗಿ ಆ ಯಾರ ಫ್ಯಾಮಿಲಿಗೆ ನೋವಾಗುತ್ತೆ ಅವ್ರು ಮಾತ್ರ ಅನುಭವಿಸ್ತಾರೆ. ಹೊಡೆದವರೆಲ್ಲ ಸೊ 4 ದಿವಸ ಜೈಲಿಗೆ ಹೋಗ್ಬೋದು, ಹೊರಗಡೆ ಬರ್ಬೋದು, ಅಥವಾ ಸಿಗದಲ್ಲೇ ಅಡ್ಡಾಡ್ಬೋದು. ಅದಲ್ಲ, ಇದರಿಂದ ದಯಮಾಡಿ ಸೊ ನಾಗಮಂಗಲ ಟೌನಿನ ಮತ್ತು ಅಕ್ಕಪಕ್ಕ ಹಳ್ಳಿಯ ಮತ್ತು ಹಿಂದೂ ಮತ್ತು ಮುಸ್ಲಿಮ್ಸ್ ಎಲ್ಲ ಯುವಕರಲ್ಲಿ, ಹಿರಿಯರಲ್ಲಿ ವಿನಂತಿ ಮಾಡ್ತೀನಿ, ತಮ್ಮ ಮೂಲಕ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ನಾಗಮಂಗಲ ನಡೆದ ಘಟನೆಯನ್ನು ಮರೆತು ಮೊನ್ನೆ ಹೆಂಗಿತ್ತು ನಾಗಮಂಗಲ ಹಾಗೆ ಇರಬೇಕು ಅನ್ನೋದು ನನ್ನ ರಿಕ್ವೆಸ್ಟು. ಈಗ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಸಂಪೂರ್ಣವಾದಂಥ ಮತ್ತೆ ಯಾವುದೇ ಥರದ ಆಗದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ನಾನು, ನಮ್ಮ ಜಿಲ್ಲಾ ಆಡಳಿತ, ಸರ್ಕಾರ ತಗೋತೀವಿ. ಸೊ ಮಾನ್ಯ ಅಪೋಸಿಷನ್ ಲೀಡ್ರು ಅಶೋಕ್ ಅವರು, ವಿಜೇಂದ್ರ ಅವರು ಬರ್ತಾರೆ ಅಂತ ನನಗೆ ಮೆಸೇಜ್ ಬಂತು ಮಧ್ಯಾಹ್ನ, ಬರಲಿ ಅವರು. ಸೊ ಅವರೂ ಸಹ ನಾಗಮಂಗಲ ಶಾಂತಿಯಾಗಿ ಇರಲಿಕ್ಕೋಸ್ಕರ
ವಿಸಿಟ್ ಮಾಡಿ ಸೊ ಏನಾದ್ರು ಸಲಹೆ ಇದ್ದರೆ ಅಥವಾ ಅವರ ಸೊ ನಮಗೆ ಕೊಡ್ತಕ್ಕಂಥ ಇಲಾಖೆ ಅಧಿಕಾರಿಗಳಿಗೆ ಏನಾದ್ರು ಸಲಹೆ ಕೊಡೋದಿದ್ರೆ ಕೊಟ್ಟರೆ ಭಾಳ ಒಳ್ಳೆಯದು. ಇದು ರಾಜಕೀಯವಾಗಿ ಬೆರೆಸೋದು ಬೇಡ ಅಂತೇಳಿ ನನ್ನ